ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ಸಂಡೇ ಸ್ಪೆಷಲಲ್ಲಿ ಟೇಸ್ಟಿ ಆದಂಥ ಸಿಂಪಲ್ಲಾಗಿ ಮಾಡುವಂಥ ಕ್ಯಾಪ್ಸಿಕಮ್ ಪೆಪ್ಪರ್ ಚಿಕನ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಸುಲಭವೂ ಸಹ. ಈ ಕ್ಯಾಪ್ಸಿಕಮ್ ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆ ಇಟ್ಟು ಅಥವಾ ಕುಕ್ಕರ್ ಇಡಿ. ಬೇಗ ಆಗಬೇಕು ಅಂದರೆ ಎಣ್ಣೆ ಹಾಕಿ ಒಂದು ಈರುಳ್ಳಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕಿ ಅದು ಸ್ವಲ್ಪ 1 ನಿಮಿಷ ಕೆಂಪಗಾದಮೇಲೆ ಈಗ ಕ್ಲೀನಾಗಿ ತೊಳೆದು ಇಟ್ಕೊಂಡಿರುವಂಥ ಚಿಕನ್ ತಗೊಳ್ಳಿ. ನಾನಿಲ್ಲಿ ಅರ್ಧ kg ಚಿಕನ್ ತಗೊತಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗಬೇಕು. ಡ್ರೈ ಆದಮೇಲೆ ಎಣ್ಣೆ ತೇಲುತ್ತೆ, ಆವಾಗ ಅಲ್ಲಿವರೆಗೂ ನೀವು ಫ್ರೈ ಮಾಡ್ತಿರಬೇಕು. ನೋಡಿ, ನಾನಿಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದರಲ್ಲಿರೋ ನೀರೆಲ್ಲ ಹೋಗಿ ಎಣ್ಣೆ ಕಾಣ್ತಿದೆ ನಮಗೆ. ಈಗ ಸಾಕಾಗುತ್ತೆ. ಇನ್ನೊಂದ್ಸಲಿ ಚೆನ್ನಾಗಿ ಕಲಸಿ. ನೋಡಿ, ನಿಮಗೆ ಎಣ್ಣೆ ಕಾಣ್ತಿದೆ ಅಲ್ಲ, ಈ ಥರ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಈಗ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 1ರಿಂದ 2 ವಿಷಿಲ್ ಬರೋವರೆಗೂ ಬಿಟ್ಬಿಡಿ. 1 ಅಥವಾ 2 ವಿಷಿಲ್ ಚಿಕನ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನಾನೀಗ ವಿಷಿಲ್ ಮುಚ್ಚಿದ್ದೀನಿ. 1 ವಿಷಿಲ್ ಬಂದಾಯಿತು. ನಾನು ತಣ್ಣಗಾದ್ಮೇಲೆ ತೆಗಿತಿದ್ದೀನಿ. ಬನ್ನಿ ನೋಡೋಣ ಚಿಕನ್ ಬೆಂದಿದೆಯೋ ಇಲ್ಲ ಅಂತ. ನೋಡಿ, ಇಲ್ಲಿ ನನಗೆ ಚಿಕನ್ನು ಕರೆಕ್ಟಾಗಿ ಬೆಂದಿದೆ, ಸಾಫ್ಟಾಗಿದೆ. ಈಗ ಒಂದು ಬಾಣಲಿ ತಗೊಂಡು ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ ನೋಡ್ಕೊಂಡು ಹಾಕಿ. ಒಂದು 5 ಲವಂಗ, 2 ಏಲಕ್ಕಿ, ಸ್ವಲ್ಪ ಚಕ್ಕೆ, ಒಂದು 10 ಪೆಪ್ಪರ್, ನಟ್ಮೆಗ್ ಜಾಜಿಕಾಯಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕಿ ಸಾಕಾಗುತ್ತೆ. ಜಾಸ್ತಿ ಹಾಕಿದ್ರೆ ಓವರ್ ಫ್ಲೇವರ್ ಆಗುತ್ತೆ. ಒಂದು ದೊಡ್ಡದಾದ ಈರುಳ್ಳಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಬೇಯೋಕ್ಕೋಸ್ಕರ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಿ. ಚಿಕನ್ಗೂ ನಾವು ಆಲ್ರೆಡಿ ಉಪ್ಪಾಕಿ ಬೇಯಿಸಿದ್ದೀವಿ. ಈಗ 5ರಿಂದ 10 ಕಡ್ಡಿ ಕರಿಬೇವು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಕ್ಲೀನಾಗಿ ಕ್ರಿಸ್ಪಿ ಆಗುತ್ತೆ ಲೀವ್ಸ್ ಎಲ್ಲ. ಈಗ 10 ಹಸಿಮೆಣಸಿನ್ಕಾಯಿ. ಈ ಪೆಪ್ಪರ್ ಚಿಕನ್ಗೆ ಬರೋ ಖಾರ ಎಲ್ಲ ಪೆಪ್ಪರ್ ಪೌಡರ್ ಮತ್ತು ಹಸಿಮೆಣಸಿನ್ಕಾಯಿ, ಯಾವುದೇ ರೀತಿ ರೆಡ್ ಚಿಲ್ಲಿ ಪೌಡರ್ ಬಳಸಲ್ಲ. ಸ್ವಲ್ಪ ಅರಿಶಿನ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸಿ. ಈಗ ಇದೆಲ್ಲ ಚೇಂಜ್ ಆಗಿದೆ, ಕಲರ್ ಚೇಂಜ್ ಆಗಿದೆ. ಈಗ ಒಂದು ದೊಡ್ಡದಾದ ಕ್ಯಾಪ್ಸಿಕಮ್ ದೊಡ್ಡದಾಗಿ ಕಟ್ ಮಾಡಿ, ಎಲ್ಲ ಸಾಫ್ಟಾಗಿ ಕರಗೋಗ್ಬಿಡುತ್ತೆ. ಇದೊಂದ್ಸಲಿ ಕಲಸಿದ್ಮೇಲೆ 1 ಸ್ವೀಟ್ ಟೊಮೊಟೊ, ಹುಳಿ ಟೊಮೊಟೊ ಹಾಕಬೇಡಿ. ಇದನ್ನು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡಿ. ತುಂಬ ಸಾಫ್ಟ್ ಆಗೋದು ಬೇಕಾಗಿಲ್ಲ. ಚಿಕನ್ ಜೊತೆನೂ ಬೇಯುತ್ತಲ್ಲ, ಇಲ್ಲಾಂದರೆ ತುಂಬ ಕರಗೋಗ್ಬಿಡುತ್ತೆ. ಈಗ ನೋಡಿ, ಇಷ್ಟು ಸಾಕಾಗುತ್ತೆ. ನೋಡಿದ್ರೆ ಹಂಗಂಗೆ ಇದೆ. 1 ನಿಮಿಷ ಜಸ್ಟ್ ಸ್ಟೀಮ್ ಆಗೋಕ್ಕೆ ಬಿಟ್ಟಿದ್ದೀವಿ ಅಷ್ಟೇ. ಈಗ 1 ಸ್ಪೂನ್ ಧನಿಯಾ ಪುಡಿ, ಜಾಸ್ತಿ ಹಾಕೋಂಗಿಲ್ಲ. ಅರ್ಧ ಸ್ಪೂನ್ ಗರಂ ಮಸಾಲ ಮಿಕ್ಸ್ ಮಾಡಿ. ಈಗ ನಿಮಗೆ ಬೇಕಾದಷ್ಟು ಪೆಪ್ಪರ್ ಪೌಡರ್, ನಾನಿಲ್ಲಿ ಅರ್ಧ kgಗೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ತೊಗೊತಿದ್ದೀನಿ. ಅರ್ಧ kgಗೆ 1 ಸ್ಪೂನ್ ಸಾಕಾಗುತ್ತೆ. ಬೇಕು ಅಂದರೆ ಆಮೇಲೆ ನೋಡಿಕೊಂಡು ಇನ್ನೂ ಸ್ವಲ್ಪ ಹಾಕ್ಬೋದು. ಈಗ ಬೇಯಿಸಿಟ್ಕೊಂಡಿರುವಂಥ ಚಿಕನ್ನ ನೀರಿನ ಜೊತೆ ಹಾಕಿ. ನಿಮಗೆ ಇದು ನೀರು ಬೇಕಾಗಾದರೆ ಸೇರಿಸ್ಕೋಬೋದು, ಇಲ್ಲ ಇಷ್ಟೇ ಸಾಕು ಅಂದರೆ ಇಡ್ಬೋದು. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಗಟ್ಟಿಯಾಗಬೇಕು ಅಂದರೆ ಫುಲ್ ಈ ಥರದಲ್ಲೇ ಡ್ರೈ ಮಾಡಿಬಿಡಿ. ಇಲ್ಲ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಿ. ಅದರ ಫ್ಲೇವರೆಲ್ಲ ಚಿಕನ್ಗೆ ಹಿಡ್ಕೊಳ್ಳುತ್ತೆ. ನೋಡಿ, ಈ ರೀತಿ ಆಗಿದೆ. ಈಗ
ನೀರು ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು, ಇಲ್ಲ ಸಾಕು ಅಂದಷ್ಟು ಬಿಡ್ಬೋದು. ನೋಡಿ ನಾನು ಇಲ್ಲೊಂದು ಸ್ವಲ್ಪ ತಿಕ್ಕಾಗಿ ಮಾಡ್ಕೊತಿದ್ದೀನಿ, ತುಂಬ ನೀರು ಹಾಕ್ತಿಲ್ಲ. ಈಗ ಸ್ವಲ್ಪ ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾದಂಥ ಕ್ಯಾಪ್ಸಿಕಮ್ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ನೋಡಿ ನಾನು ಈ ಹದದಲ್ಲಿ ಇಡಿಸ್ಕೊತಿದ್ದೀನಿ. ಬನ್ನಿ ಈಗ ಇದನ್ನು ಸರ್ವ್ ಮಾಡಿಕೊಂಡು ರುಚಿಯಾದಂಥ ಪೆಪ್ಪರ್ ಕ್ಯಾಪ್ಸಿಕಮ್ ಚಿಕನ್ನ ನೋಡೋಣ. ನೋಡೋಣ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್